ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನಾನು ಎನ್ನುವ ಪದಕ್ಕೆ ನೀನು ನೀಡುವ ಮಹತ್ವವೇನೆಂದು ಯೋಚಿಸು. ನಾನು ನನ್ನದು ಎನ್ನುವುದಕ್ಕೆ ಮಿತಿ ಇರಲೇಬೇಕು. ನನ್ನ ಮನಸ್ಸು, ನನ್ನ ದೇಹ, ನನ್ನ ಮನೆ, ನನ್ನ ಕುಟುಂಬ, ನನ್ನ ದೇಶ, ನನ್ನ ಕರ್ತವ್ಯ, ನನ್ನ ಪ್ರೀತಿ, ನಾನು ಮಾಡುವ ಕಾರ್ಯ, ನಾನು ತೋರಿಸುವ ಗೌರವ ಎಲ್ಲವೂ ಮುಖ್ಯವೇ. ನನ್ನದು ಎನ್ನುವ ಭಾವನೆ ತನ್ನ ಕರ್ತವ್ಯವನ್ನು ತಪ್ಪದೆ ಮಾಡಲು, ಉತ್ತಮವಾದ ರೀತಿಯಲ್ಲಿ ಮಾಡಲು ಸ್ಫೂರ್ತಿಯನ್ನು ನೀಡುತ್ತದೆ. ಅದೇ ಸಮಯ ನನ್ನ ಹೆಸರು, ನನ್ನ ಕೀರ್ತಿ, ನನ್ನ ಗೌರವ, ನಾನು ಮಾಡಿದ ಸಹಾಯ, ನಾನು ನೀಡಿದ ದಾನ, ನಾನು ನೀಡಿದ ಜ್ಞಾನ, ನಾನು ನೀಡಿರುವ ಜೀವ, ನಾನು ನೀಡಿರುವ ಜೀವನ ಎನ್ನುವುದರ ಬಗ್ಗೆ ಅತಿಯಾಗಿ ಯೋಚಿಸಿದರೆ ಅದೆಷ್ಟೇ ಮಾಡಿದರೂ, ಅದೆಷ್ಟೇ ನೀಡಿದರೂ ನೆಮ್ಮದಿ ಇರಲು ಸಾಧ್ಯವಿಲ್ಲ. ಯಾರಿಗೆ ಯಾವಾಗ ಯಾವ ಸಹಾಯ ಸಿಗಬೇಕೋ ಸಿಕ್ಕೇ ಸಿಗುತ್ತದೆ. ದೇವರು ನಿನ್ನನ್ನು ಒಂದು ಮಾಧ್ಯಮವಾಗಿ ಮಾಡಿಕೊಂಡರೆ ಅದು ನೀನು ಮಾಡಿದ ಪುಣ್ಯ. ನನ್ನ ಮಗುವೆ, ಪುಣ್ಯವನ್ನು ಮಾಡಲು ಪುಣ್ಯ ಮಾಡಿರಬೇಕು. ನೀನು ಮಾಡಿರುವ ಪುಣ್ಯಗಳು ನಿನ್ನನ್ನು ಪುಣ್ಯದ ಮಾರ್ಗದಲ್ಲೇ ನಡೆಸುತ್ತವೆ. ಮನಸ್ಸಿನಲ್ಲಿ ಸಾಯಿ ನಾಮವಿದ್ದರೆ ಸಾಕು. ಯಾರು ಏನು ಹೇಳುತ್ತಾರೆ ಎಂಬುದು ಮುಖ್ಯವಲ್ಲ. ನಿನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿಕೊಂಡು ಬಾ. ನೀನು ಹೋಗಲಿರುವ ಎತ್ತರಕ್ಕೆ ಬೇಕಾಗಿರುವ ಶಕ್ತಿ ನಿನಗೆ ಮಾತ್ರವೇ ಸಿಗುತ್ತದೆ. ನಿನ್ನ ಗಮನ ನಿನ್ನ ಶ್ರಮದ ಮೇಲಿರಲಿ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.